ಶ್ರೀರಾಮ ಮೂರ್ತಿ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಭಗವಾ ಧ್ವಜಗಳಿಂದ ಕಂಗೊಳಿಸುತ್ತಿರುವ ಹುಮ್ನಾಬಾದ್ ನಗರ. ಶ್ರೀರಾಮ ನವಮಿ ಅಂಗವಾಗಿ ಹುಮ್ನಾಬಾದ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಂಯುಕ್ತ ಆಶ್ರಯದಲ್ಲಿ ಇಂದು ಭಾನುವಾರ ಸಂಜೆ 5ಕ್ಕೆ ನಡೆಯಲಿರುವ ಶ್ರೀರಾಮ ಮೂರ್ತಿಯ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಹುಮ್ನಾಬಾದ್ ನಗರ ಅಕ್ಷರಶಃ ಭಗವಾ ಧ್ವಜಗಳಿಂದ ಕಂಗೊಳಿಸುತ್ತಿದೆ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ವೃತ್ತ, ಬಾಲಾಜಿ ವೃತ್ತ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಮಾನವರೆಗೂ ಭಗವಾ ಧ್ವಜಗಳು ರಾರಾಜಿಸುತ್ತಿವೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಹ ಕಾರ್ಯದರ್ಶಿ ಮಹಾದೇವ್ ಗೌಳಿ, ಶ್ರೀರಾಮನವಮಿ ಶೋಭಾಯಾತ್ರೆ ಉತ್ಸವ ಸಮಿತಿ ಅಧ್ಯಕ್ಷ ಅಭಿಷೇಕ್ ಪೋಶೆಟ್ಟಿಯವರು ಈ ಮೂಲಕ ಭಾನುವಾರ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿದರು. ಎಲ್ರಿಗೂ ಜೈ ಶ್ರೀರಾಮ್. ಇವತ್ತು ಅಂದರೆ 29ನೇ ತಾರೀಕು ಶ್ರೀರಾಮನವಮಿ ಉತ್ಸವ ಕಾರ್ಯಕ್ರಮ ಜಯಸಿಂಹ ನಗರದಲ್ಲಿ ಜರುಗಲಿದೆ, ಹುಮ್ನಾಬಾದ್ನಲ್ಲಿ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಒಂದು ನೇತೃತ್ವ ಹಾಗೂ ವೀರಭದ್ರೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ವೃತ್ತ, ಬಾಲಾಜಿ ಮಂದಿರ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತ, ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಗ್ನಿದುಗೊಂಡವರೆಗೂ ಈ ಮೆರವಣಿಗೆ ಇರ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಸಮಯ ಸರಿಯಾಗಿ 5 ಗಂಟೆಗೆ ಮೆರವಣಿಗೆ ಪ್ರಾರಂಭವಾಗ್ತದೆ. ಅದೇ ರೀತಿ ಮಧ್ಯಾಹ್ನದ ವ್ಯವಸ್ಥೆಯಲ್ಲಿ ಬಾಲಾಜಿ ಮಂದಿರ ಪಕ್ಕದಲ್ಲಿ ಗಣೇಶ್ ಮಂದಿರ ಎದುರುಗಡೆ ಏನದಂದ್ರೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ಅದನ್ನು ಕೂಡ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ಉದ್ಘಾಟಕರು ಶ್ರೀಯುತ ಅಪ್ಪಾಜಿ ಆಗಿರ್ತಕ್ಕಂತಹ ಕಲ್ಲೂರು ಅಪ್ಪಾಜಿ ಶ್ರೀ ಮೃತ್ಯುಂಜಯ ಶಿವಾಚಾರ್ಯರು ಅವರು ಉಪಸ್ಥಿತಿಯಲ್ಲಿ ಹಾಗೂ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲು, ಅದೇ ರೀತಿ ಶ್ರೀಯುತ ಮಾಜಿ ಮಂತ್ರಿಗಳು ಹಾಗೂ ಶಾಸಕರಾಗಿರ್ತಕ್ಕಂತಹ ರಾಜಶೇಖರ್ B ಪಾಟೀಲ್ ಅವರು ಕೂಡ ಏನದಂದ್ರು ಇಲ್ಲಿ ಉಪಸ್ಥಿತರಿರ್ತಾರೆ. ಹಾಗೂ ಎಲ್ಲ ಜಾತಿ ಭೇದ ಎಲ್ಲವನ್ನು ಮರೆತು ಎಲ್ಲ ಹಿಂದೂಗಳಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂತ ಹೇಳಿ ನಾನು ನಿಮಗೆ ಆಹ್ವಾನವನ್ನು ಮಾಡ್ತೀನಿ. ಅದೇ ರೀತಿ ಜಾತಿ ಮನೆಯಲ್ಲಿರಲಿ, ಧರ್ಮ ಜೊತೆಯಲ್ಲಿರಲಿ ಅಂತಕ್ಕಂಥ ಒಂದು ಘೋಷ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ. ಜೈ ಶ್ರೀರಾಮ್.